ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಮೊದಲು ಮಾನವನಾಗು, ಬಿ ಹ್ಯೂಮನ್ ಫಸ್ಟ್. ನಾವು ಕಾಣಕ್ಕೇನೋ ಮಾನವರಾಗಿ ಕಾಣ್ತಾ ಇರ್ತೀವಿ, ಆದರೆ ನಮ್ಮಲ್ಲಿರುವ ಕೆಲವೊಂದು ವಿಚಾರ ಹಾಗೆ ನಂಬಿಕೆಗಳಿಂದ ನಾವು ಮಾನವರಾಗೋದಿರಲಿ, ಪ್ರಾಣಿಗಳಿಗಿಂತನೂ ನಾವು ಕೀಳಾಗಿ ಇವತ್ತಿನ ದಿನದಲ್ಲಿ ನಡ್ಕೊಳ್ತಾ ಇದ್ದೀವಿ. ಸೊ ನಾವು ಕಾಣಕ್ಕೆ ಮಾನವರಾಗಿ ಕಾಣ್ತಾ ಇರ್ತೀವಿ, ಆದರೆ 10% ನಾವು ನಮ್ಮಲ್ಲಿ ಮನುಷ್ಯತ್ವವನ್ನು ಉಳಿಸ್ಕೊಳ್ತಾ ಇಲ್ಲ ಈಗಿನ ಜಯಮಾನದಲ್ಲಿ. ಸೊ ನಮ್ಮಲ್ಲಿ ನಾವು ಮನುಷ್ಯತ್ವವನ್ನು ಉಳಿಸ್ಕೊಂಡು ಬಾಳಕ್ಕೆ ನಮಗೆ ಆಗ್ತಾ ಇಲ್ಲ ಅಂದರೆ, ಈ ಮೆಡಿಟೇಷನ್ನು, ಆಧ್ಯಾತ್ಮಿಕತೆ, ಜಪ ತಪ, ಗುಡಿ ಪೂಜೆ, ಪ್ರೇಯರು ಇದ್ಯಾವುದು ಯೂಸ್ ಆಗಲ್ಲ. ಯಾಕಂದರೆ ಈ ನೇಚರ್ನಲ್ಲಿ ನಾವು ನೋಡಕ್ಕೆ ಹೋದರೆ ಸುತ್ತಮುತ್ತಲಿರುವ ನೇಚರ್ ಇದೆಯಲ್ವ, ಅದಕ್ಕೆ ಆದ ಕೆಲವೊಂದು ರೂಲ್ಸು, ಕೆಲವೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ನಲ್ಲಿ ಇರುತ್ತೆ. ಆದರೆ ನೇಚರ್ನಲ್ಲಿರುವ 10%ನಷ್ಟು ನಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ನಾವು ಮನುಷ್ಯರಾಗಿ ಅಥವಾ ನಮ್ಮ ಮನುಷ್ಯತ್ವಕ್ಕೆ ಏನು ವ್ಯಾಲ್ಯೂವೇ ಇರಲ್ಲ, ಹೌದಲ್ವಾ? ಈಗ ಒಂದು ಮಗುಗೆ 1 2 3ನೇ ಬರ್ತಾ ಇರಲ್ಲ, ಆದರೆ ಅವನು ಹೋಗಿ ಕಾಲೇಜ್ ಸ್ಟಡಿ ಮಾಡು ಅಂದರೆ ಹೇಗೆ ಮಾಡ್ತಾನೆ ಹೇಳಿ? ಈಗಿನ ನಮ್ಮಲ್ಲಿರುವ ಸದ್ಯದ ಪರಿಸ್ಥಿತಿನೂ ಅದೇ ಥರ ಇದೆ. ಯಾಕಪ್ಪ ಅಂದರೆ, ನಮ್ಮಲ್ಲಿ 90% ಆಫ್ ದ ಜನರಿಗೆ ಈ ಮನುಷ್ಯತ್ವ ಅಂದರೆ ಏನು, ಅದರ ವ್ಯಾಲ್ಯೂ ಅಂದರೆ ಏನು, ಅಥವಾ ಧರ್ಮ ಅಂದರೆ ಏನು, ಧಾರ್ಮಿಕತೆ ಅಂದರೆ ಏನು, ಲೈಫ್ನಲ್ಲಿರೋ ವ್ಯಾಲ್ಯೂಸ್ಗಳೇನು, ನೇಚರ್ನಲ್ಲಿ ನಡೀತಾ ಇರೋದೇನು, ಹಲವಾರು ಜನರಿಗೆ ಇದರ ಕೆಲವೊಂದು ನಿಜಾಂಶಗಳು ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಧಾರ್ಮಿಕತೆ, ಧರ್ಮದ ಹೆಸರಿನಲ್ಲಿ, ಮನುಷ್ಯತ್ವದ ವ್ಯಾಲ್ಯೂಗಳ ಹೆಸರಲ್ಲಿ ನಾವು ಪ್ರಾಣಿಗಳಿಗಿಂತನೂ ಕೀಳಾಗಿ ನಡ್ಕೊಳ್ತಾ ಇದ್ದೀವಿ. ನಮ್ಮ ಪರಿಸರಕ್ಕೆ, ನಮ್ಮ ನೇಚರ್ಗೆ ತೊಂದರೆ ಕೊಡ್ತಾ ಇದ್ದೀವಿ. ಅದರ ಮೂಲಕ ಮನುಷ್ಯರು, ನಮ್ಮಂತೆ ಹುಟ್ಟಿರುವ ಇನ್ನೊಬ್ಬರು ಮನುಷ್ಯರಿಗೆ ಕೂಡ ನಾವು ತೊಂದರೆ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಯಾರು ನಿಜಾಂಶವನ್ನು ಅಥವಾ ಸತ್ಯವನ್ನು ನೋಡೋಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರೇ ಇರಲ್ಲ. ಯಾಕಂದರೆ ಎಲ್ಲರೂ ತಮ್ಮದೇ ಆದ ಕೆಲವೊಂದು ನಂಬಿಕೆಯ ಹಾಗೂ ಮೂಢನಂಬಿಕೆಯ ಹಾಗೂ ಕೆಲವೊಂದು ಯಾರೋ ಹೇಳಿದ ವಿಷಯಗಳನ್ನು ಕೇಳಿ ಅವುಗಳನ್ನೇ ನಂಬಿಕೊಂಡು ಕೂತಿರ್ತಾರೆ. ಫಸ್ಟ್ ಆಫ್ ಆಲ್ ನಾವು ಓಪನ್ ಮೈಂಡೆಡ್ ಆಗಿ ಯಾವುದೇ ವಿಷಯವನ್ನು ಕೇಳೋಕ್ಕೆ ಇಲ್ಲಿ ನಾವು ರೆಡಿ ಇಲ್ಲ. ನಾವು ಬೇರೆ ಯಾರಾದರೂ ಏನಾದರೂ ಹೇಳಿದ್ರೆ ಪಟ್ ಅಂತ ಅದನ್ನು ನಂಬ್ಕೊಂಡು ಬಿಡ್ತೀವಿ. ಈ ನಂಬ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ಯಾರಾದರೂ ಬೇರೆ ಏನಾದರೂ ವಿಷಯವನ್ನು ನಿಮಗೆ ಹೇಳಿದ್ರೆ ನೀವು ಕರೆಕ್ಟಾಗಿ ನಂಬದೆ ಅದನ್ನು ನಿಮ್ಮ ಅರಿವಿನ ಮುಖಾಂತರ ಕೆಲವೊಂದು ಅನಲೈಸ್ ಮಾಡಿ, ಇದು ನಿಜಾನಾ ಅಥವಾ ಸುಳ್ಳ, ಇದರ ನಿಜಾಂಶ ಏನಪ್ಪ ಅಂತ ನಾವು ನಮ್ಮ ವಿವೇಕದಿಂದ, ನಮ್ಮ ಬುದ್ಧಿಯಿಂದ ಕರೆಕ್ಟಾಗಿ ಯೋಚನೆ ಮಾಡಿ, ಈ ನೇಚರ್ ಮುಖಾಂತರ ನಾವು ಹಲವಾರು ರೀತಿಯಲ್ಲಿ ರೆಫರೆನ್ಸ್ನ ತಗೊಂಡು ಅದು ನಿಜಾನಾ ಸುಳ್ಳ ಅಂತ ನೋಡಿದ್ರೆ ನಮಗೆ ಅದರ ನಿಜಾಂಶ ಕರೆಕ್ಟಾಗಿ ಗೊತ್ತಾಗುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಬೇರೆ ಯಾವುದೇ ವ್ಯಕ್ತಿ ಏನೇ ವಿಷಯ ಹೇಳಿದ್ರೂ ಕೂಡ ಅದರ ಹಿಂದೆ ಏನಾದರೂ ಮೋಟಿವ್ ಇರಲೂಬಹುದು, ಇಲ್ಲದೇನೂ ಇರಬಹುದು. ಆದರೆ ಅದನ್ನು ನಾವು ತೆಗೆದುಕೊಳ್ಳುವ ರೀತಿ ಅದು ನಮ್ಮಲ್ಲಿರುತ್ತೆ. ಮುಂದಿನ ವ್ಯಕ್ತಿ ಹೇಳೋ ವಿಷಯ ಅದು ತಪ್ಪಾಗಿದ್ದರೆ ನಾವೇನು ಮಾಡ್ತೀವಿ, ಪಟ್ ಅಂತ ನಂಬಿಡ್ತೀವಿ. ನಂಬಿದ ಮೇಲೆ ಏನಾಗುತ್ತೆ, ಆ ವಿಷಯದ ವಿರುದ್ಧ ಏನಾದರೂ ಬೇರೆ ವ್ಯಕ್ತಿ ಏನಾದರೂ ಮಾತಾಡಿದ್ರೆ ನಾವೇನು ಮಾಡ್ತೀವಿ, ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರೊಟೆಕ್ಟ್ ಮಾಡುವಾಗ ಏನಾಗುತ್ತೆ, ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ಒಂದು ಬಿಲೀಫ್ ಇರುತ್ತೆ ಆ ವಿಷಯದ ಬಗ್ಗೆ. ಆವಾಗ ಏನಾಗುತ್ತೆ, ನಾವು ಜಗಳ ಮಾಡ್ಬೋದು, ಹೋರಾಟ ಮಾಡ್ಬೋದು, ಅಥವಾ ಆ ಬಿಲೀಫ್ನ ನಾವು ಕಾಯೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ನಾವು ಹೋಗ್ತೀವಿ. ಅದು ನಿಜಾನೂ ಇರ್ಬೋದು, ಆದರೆ ಸುಳ್ಳು ಇರ್ಬೋದು. ಆದರೆ ನೀವು ಅನಲೈಸ್ ಮಾಡದೆ ಅಥವಾ ನಿಮ್ಮ ವಿವೇಕದಿಂದ ಅಥವಾ ನಿಮ್ಮ ಬುದ್ಧಿಯಿಂದ, ನಿಮ್ಮ ಅನುಭವದಿಂದ ಅದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೆ ಅದನ್ನು ನೀವು ನಂಬಿದರೆ ಆಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಒಂದು ಬೆಸ್ಟ್ ಸೂಟೇಬಲ್ ಎಕ್ಸಾಂಪಲ್ ಏನಪ್ಪ ಅಂದರೆ ಧಾರ್ಮಿಕತೆ. ಸೊ ನಮ್ಮಲ್ಲಿ 90% ಆಫ್ ದ ಜನರಿಗೆ ಧರ್ಮ ಅಂದರೆ ಏನು, ಧಾರ್ಮಿಕತೆ ಅಂದರೆ ಏನು, ಈ ಮನುಷ್ಯತ್ವದ ವ್ಯಾಲ್ಯೂಗಳೇನು ಅಂತ ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ. ಅಂದರೆ 90% ಆಫ್ ದ ಜನರಿಗೆ ಗೊತ್ತೇ ಇರಲ್ಲ. ಆದರೂ ಕೂಡ ನಾವು ಸಮಾಜದಲ್ಲಿ ಹೋಗಿ ಧರ್ಮದ ಹೆಸರು ಹೇಳಿಕೊಂಡು ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾನೆ ಇರ್ತೀವಿ, ಬೇರೆಯವ್ರಿಗೆ ತೊಂದರೆ ಕೊಡ್ತಾನೆ ಇರ್ತೀವಿ. ಓಕೆನಾ? ಸೊ ನಿಜವಾದ ಧಾರ್ಮಿಕ ಮನುಷ್ಯ ಯಾರಪ್ಪ ಅಂದರೆ, ಯಾರು ನಿಷ್ಪಕ್ಷವಾಗಿ, ಅಂದರೆ ಇದೇ ವಿಷಯ ಸರಿ, ಇದೇ ವಿಷಯ ತಪ್ಪು, ಇದೇ ಕರೆಕ್ಟು, ಇದೇ ತಪ್ಪು ಅಂತ ಹೇಳದೆ ಕರೆಕ್ಟಾಗಿ ತನ್ನ ವಿವೇಕದಿಂದ, ತನ್ನ
ಕಲಿಕೆಯಿಂದ, ತನ್ನ ಹುಡುಕಾಟದಿಂದ, ತನ್ನ ಅನುಭವದಿಂದ ಯಾರು ವಿಷಯಗಳನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೋ ಅವರೇ ನಿಜವಾದ ಧಾರ್ಮಿಕ ವ್ಯಕ್ತಿ. ಸೊ ಈಗ ಕ್ವಶನ್ ಕೇಳ್ಬೋದು, ಏನಪ್ಪ ಅಂದರೆ ಧರ್ಮ ಅಂದರೆ ಏನು ಅಥವಾ ಧಾರ್ಮಿಕತೆ ಅಂದರೆ ಏನು ಅಂತ ಬೇರೆಯವರಿಗೆ ನೀವು ಹೋಗಿ ಕೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತೇ ಇರಲ್ಲ. ಯಾಕಪ್ಪ ಅಂದರೆ ಅವ್ರು ಮುಂಚೆನೇ ಅಂದರೆ ಹುಟ್ಟಿದಾಗಿನಿಂದಾನೇ ಅವರು ಒಂದು ಸೈಡ್ ಆಗಿಬಿಟ್ಟಿರ್ತಾರೆ. ಅಂದರೆ ನೀವು ಇದೇ ಪಕ್ಷ ಅಂದರೆ ಇದೇ ಧರ್ಮ, ಇದೇ ನೀನು ನಂಬ್ಕೊಂಡು ಬಂದಿದೆಯಾ, ಇದೇ ಥರ ಬದುಕಬೇಕು, ನೀವು ಇದೇ ವ್ಯಾಲ್ಯೂಸು, ಇದೇ ಕರೆಕ್ಟು, ಇದೇ ಹಾದಿ ಅಂತ ಹುಟ್ಟಿದಾಗಿನಿಂದ ನಮಗೆ ಹೇಳ್ಕೊಂಡೇ ಬರ್ತಾ ಇರ್ತಾರೆ. ಈಗ ನೀವು ನಮ್ಮಲ್ಲಿರುವ ಪರಿಸ್ಥಿತಿನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯಾವ ಥರ ಅಂದರೆ ನಮ್ಮಲ್ಲಿ ಈ ಯಾವುದು ನಾವು ನಮ್ಮ ಕಲಿಕೆಯಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇಲ್ಲ, ನಮ್ಮ ಅರಿವಿನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇಲ್ಲ, ಅಥವಾ ನಮ್ಮ ಸುತ್ತಮುತ್ತಲ ಪರಿಸರ ಇದೆ ಅದನ್ನು ನೋಡಿ ನಾವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇಲ್ಲ, ಅಥವಾ ಧರ್ಮ ಅಂದರೆ ಏನು, ಅದ್ರ ವ್ಯಾಲ್ಯೂಸ್ ಅಂದರೆ ಏನು ನಿಷ್ಪಕ್ಷವಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ ಇಲ್ಲ. ಯಾಕಪ್ಪ ಈ ಥರ ಆಗ್ತಾಯಿದೆ ಅಂದರೆ ನಾವು ಹುಟ್ಟಿದಾಗಿನಿಂದನೂ ಕೂಡ ನಾವು ನಿಷ್ಪಕ್ಷವಾಗಿ ನಾವು ಯೋಚನೆ ಮಾಡೋಕ್ಕೆ ನಮಗೆ ಫ್ರೀಡಮೇ ಇರಲ್ಲ. ಯಾಕಂದರೆ ಈಗ ಒಂದು ಮಗು ಹುಟ್ಟತ್ತೆ ಅಂದ್ಕೊಳ್ಳೋಣ, ಓಕೆನಾ. ಈಗ ಒಂದು ಮಗು ಹುಟ್ಟಿದ ಮೇಲೆ ಅದು ಇದೇ ಜಾತಿ, ಇದೇ ಧರ್ಮ, ನೀನು ಹೀಗೆ ಬದುಕಬೇಕು, ಇದೇ ಥರ ನೀನು ಡಯಟ್ನ ಫಾಲೋ ಮಾಡಬೇಕು, ಅಥವಾ ನೀನು ಇದೇ ಥರ ನಿನ್ನ ದಾರಿ ಇರುತ್ತೆ, ನೀನು ಇದೇ ಥರ ಹೋಗಿ ಇದೇ ಥರ ಜನರನ್ನು ಟ್ರೀಟ್ ಮಾಡಬೇಕು, ಇದೇ ನಿನ್ನ ಧರ್ಮ, ಇದೇ ನಿನ್ನ ವ್ಯಾಲ್ಯೂಸ್ ಅಂತ ಮನೆಯಲ್ಲಿಂದಾನೇ ಹೇಳ್ಕೊಂಡೇ ಬಂದಿರ್ತಾರೆ. ಇದರಲ್ಲಿ ನಿಷ್ಪಕ್ಷ ಎಲ್ಲಿಗೆ ಬರುತ್ತೆ? ಇದರಲ್ಲಿ ನಿಷ್ಪಕ್ಷನೇ ಇರಲ್ಲ. ಆ ಫ್ರೀಡಮ್ಮೇ ಮಗುವಿಗೆ ನಾವು ಕೊಟ್ಟಿರಲ್ಲ. ಯಾಕಂದರೆ ಅದು ಹುಟ್ಟಿದಾಗಿನಿಂದ ನಾವು ಎಲ್ಲರೂ ಹೇಳ್ಕೊಂಡೇ ಬಂದಿರ್ತಾರೆ, ನೀನು ಇದೇ ಥರ, ಇದೇ ಜಾತಿ, ಇದೇ ಧರ್ಮ, ಇದೇ ವ್ಯಾಲ್ಯೂಸು, ಇದೇ ರಿಲಿಜಿಯನ್ನು, ಇದೇ ಥರ ಇರಬೇಕು, ಇದೇ ಥರ ತಿನ್ನಬೇಕು ಅಂತ. ಆ ಮಗುಗೆ ನಾವು ಟೋಟಲಾಗಿ ಫ್ರೀಡಮ್ಮೇ ಕೊಟ್ಟಿರಲ್ಲ. ಯಾಕಂದರೆ ಆ ಮಗು ತನ್ನ ಅನುಭವದಿಂದ, ತನ್ನ ವಿವೇಕದಿಂದ, ಅಥವಾ ತನ್ನ ಪರಿಸರ ಸುತ್ತಮುತ್ತಲು ಏನು ನಡೀತಾ ಇದೆ ಅದನ್ನು ನೋಡಿ ಕರೆಕ್ಟಾಗಿ ಡಿಸೈಡ್ ಮಾಡಿಕೊಂಡು ಆಮೇಲೆ ಇದು ಸರಿನಾ ಇದು ತಪ್ಪನಾ ಅಂತ ನಾವು ಅದಕ್ಕೆ ಚಾಯ್ಸು ಕೂಡ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ ನಮ್ಮ ತಲೆಯಲ್ಲೂ ಕೂಡ ಹಲವಾರು ವರ್ಷಗಳಿಂದ ಇದು ನಡ್ಕೊಂಡೇ ಬರ್ತಾ ಇರುತ್ತೆ. ಏನಪ್ಪ ಅಂದರೆ ಇದೇ ಧರ್ಮ, ಇದೇ ರಿಲಿಜನು, ಇದೇ ಥರ ಇರಬೇಕು, ಇದೇ ಥರ ಮಾಡಬೇಕು. ಅದು ತಪ್ಪಾಗಿದ್ದರೂ ಕೂಡ ಕೆಲವೊಂದು ಸರಿಯಾಗಿರುತ್ತೆ, ಕೆಲವೊಂದು ತಪ್ಪಾಗಿರುತ್ತೆ. ತಪ್ಪಾಗಿದ್ದನ್ನು ತಪ್ಪಾಗಿ ಒಪ್ಕೊಂಡು ಹೌದು ಇದು ತಪ್ಪು, ಇದನ್ನು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಬಾರ್ದು ಅಂತ ಯಾರೂ ಹೇಳೋದೇ ಇಲ್ಲ. ಯಾಕಪ್ಪ ಅಂದರೆ ಇದು ಆ ಥರ ಆ ರಿಲಿಜನ್ ಬುಕ್ನಲ್ಲಿ ಬರೆದಿರುತ್ತೆ, ಅಥವಾ ಈ ಬುಕ್ನಲ್ಲಿ ಬರೆದಿರುತ್ತೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಆ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ, ಇವ್ರು ಸಣ್ಣ ವ್ಯಕ್ತಿ ಹೇಳಿದ್ದಾರೆ ಅಂತ ನಾವು ಕರೆಕ್ಟಾಗಿ ಅದನ್ನು ಅನಲೈಸ್ ಮಾಡದೆ ಅದರ ನಿಜಾಂಶವನ್ನು ತಿಳ್ಕೊಳ್ಳದೆ ನಾವು ನಂಬ್ಕೊಂಡು ಬಿಟ್ಟಿರ್ತೀವಿ. ನೀವು ಒಂದು ವಿಷಯನ ಕರೆಕ್ಟಾಗಿ ನಂಬ್ಕೊಂಡ್ರೆ ಏನಾಗುತ್ತೆ, ನೀವು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಪ್ರೊಟೆಕ್ಟ್ ಮಾಡಿದ ವಿಷಯವನ್ನು ನೀವು ಅದರ ವಿರುದ್ಧ ಯಾರಾದರೂ ಏನಾದರೂ ಮಾತಾಡಿದ್ರೆ ನೀವು ಯಾವ ಲೆವೆಲ್ ಬೇಕಾದರೂ ಹೋಗೋಕ್ಕೆ ರೆಡಿ ಇರ್ತೀರ. ಜಗಳ ಆಡೋಕ್ಕೂ ರೆಡಿ ಇರ್ತೀರ, ಹೋರಾಟ ಮಾಡೋಕ್ಕೂ ಇರ್ತೀರ, ಕೊಲೆ ಮಾಡೋಕ್ಕೂ ರೆಡಿ ಇರ್ತೀರ, ಏನು ಮಾಡೋಕ್ಕೂ ನೀವು ರೆಡಿ ಇರ್ತಾರೆ. ಯಾಕಂದರೆ ಆ ನಂಬಿಕೆನೇ ಅಂಥದ್ದು. ನೀವು ಒಂದು ಸಾರಿ ಏನಾದರೂ ಕರೆಕ್ಟಾಗಿ ನಂಬ್ಕೊಂಡ್ಬಿಟ್ರೆ ಇದು ಮನುಷ್ಯನ ಮೈಂಡು ಫಿಕ್ಸ್ ಆಗಿ ಬರುತ್ತೆ. ಆ ನಂಬಿಕೆ ಬೇಸ್ ಮೇಲೆ ಆ ಥಾಟ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ 90% ಆಫ್ ದ ಜನರಿಗೆ ಧರ್ಮ ಅಂದರೆ ಏನು, ಧಾರ್ಮಿಕ ಅಂದರೆ ಏನು, ಮನುಷ್ಯತ್ವದ ವ್ಯಾಲ್ಯೂಸ್ಗಳೇನು ಅಂತ ಗೊತ್ತಿಲ್ಲದೇ ಇದ್ದಾಗ ಏನಾಗುತ್ತೆ, ನಾವು ಯಾರೇ ಏನೇ ಹೇಳಿದ್ರೂ ಕೂಡ ಅದನ್ನು ಕರೆಕ್ಟಾಗಿ ನಂಬ್ಕೊಂಡ್ರೆ ಅಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ನಾವೇನು ಮಾಡ್ಬೋದು ಇದರಲ್ಲಿ ಅಂದರೆ ನಮ್ಮ ಅರಿವಿನ ಮೂಲಕ, ನಮ್ಮ ವಿವೇಕದ ಮೂಲಕ ಯಾರೇ ಏನಾದರೂ ಹೇಳ್ತಾ ಇದ್ದರೆ ಅದನ್ನು ಕೇಳಿಸ್ಕೊಳ್ಬೇಕು ಅಷ್ಟೇ. ಕೇಳಿಸ್ಕೊಂಡು ನಿಮ್ಮ ಅನುಭವದಿಂದ, ನಿಮ್ಮ ವಿಚಾರದಿಂದ, ನಿಮ್ಮ ಹುಡುಕಾಟದಿಂದ, ನಿಮ್ಮ ಅರಿವಿರುತ್ತಲ್ವ, ನಿಮ್ಮ ಬುದ್ಧಿಯಿಂದ, ನಿಮ್ಮ ಅರಿವಿನಿಂದ, ನಿಮ್ಮ ಅನುಭವದಿಂದ ನಮ್ಮ ನಿಸರ್ಗವನ್ನು ಕರೆಕ್ಟಾಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದೇ ಕರೆಕ್ಟು, ಇದೇ ತಪ್ಪು ಅಂತ ನಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗೇ ಬಿಡುತ್ತೆ. ಯಾಕಪ್ಪ ಅಂದರೆ ಈಗ ಒಂದು ನಾವು ಕಾಡನ್ನ ನೋಡ್ಬೋದು. ನೀವು ಕಾಡನ್ನ ನೋಡಿದ್ರೆ ಕಾಡು ಗಿಡ ಬೆಳೆಸುತ್ತೆ, ಮಣ್ಣು ಕೊಡುತ್ತೆ, ನೀರು ಕೊಡುತ್ತೆ, ಅದು ಅಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಯಾವ ಥರ ಸಹಾಯ ಮಾಡುತ್ತೆ, ಅಲ್ಲೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಆದರೆ ನಾವು ಮನುಷ್ಯರಲ್ಲಿ ನಾವು ಇಂಟರ್ ಕನೆಕ್ಟೆಡ್ ಆಗಿದ್ದೀವಿ, ಆದರೆ ಅದರ ವ್ಯಾಲ್ಯೂ ನಮಗೆ ಗೊತ್ತೇ ಇರಲ್ಲ. ನಾವು ಈ ಮನುಷ್ಯ ಬೇರೆ, ಆ ಮನುಷ್ಯ ಬೇರೆ, ಅವ್ರ ಧರ್ಮ ಬೇರೆ, ಇವ್ರ ಧರ್ಮ ಬೇರೆ ಅಂತ ಅದರ ವ್ಯಾಲ್ಯೂಸ್ಗಳನ್ನು ತಿಳ್ಕೊಳ್ಳೋದೆ. ಧರ್ಮ ಅಂದರೆ ಏನು ಕರೆಕ್ಟಾಗಿ ನಮ್ಗೆ ಗೊತ್ತೇ ಇರಲ್ಲ. ಆದರೂ ಕೂಡ ನೀವು ಆ ಧರ್ಮ ಈ ಧರ್ಮ ಅಂತ ಮುಂಚೆಯಿಂದನೂ ಬಂದಿರೋದ್ರಿಂದ ಏನಾಗುತ್ತೆ, ನಾವು ಹೊಸತಾಗಿ ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋದೇ ಇಲ್ಲ. ನಾವು ಅದೇ ದೃಷ್ಟಿಯಿಂದನೇ ನೋಡ್ತೀವಿ. ಈಗ ಒಬ್ಬ ಮಗು ಹುಟ್ಟಿರುತ್ತೆ ಅಂದರೆ
ಅದಕ್ಕೆ ಹೇಳ್ಕೊಡ್ತಾ ಬರ್ತಿರ್ತೀವಿ. ನೀವು ಇದೇ ಧರ್ಮ ಇದೇ ಥರ ನೀನು ಬಟ್ಟೆ ಹಾಕೋ, ನೀನು ಇದೇ ಥರ ನೀನು ಇರು ಅಂತ ಹೇಳಿದಾಗ ಏನಾಗುತ್ತೆ, ಆ ದೃಷ್ಟಿಯಿಂದನೇ ಆ ಮಗು ಬೇರೆಯವ್ರನ್ನ ಅಥವಾ ಬೇರೆ ಧರ್ಮದವ್ರನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆವಾಗ ಆ ಮಗು ಏನು ಮಾಡುತ್ತೆ ಅಂದರೆ, ತನಗೆ ಹೇಳಿಕೊಟ್ಟಿದ್ದು ತಪ್ಪಾಗಿರಲಿ ನಿಜ ಆಗಿರಲಿ ಅಂತ ಅದನ್ನು ಅನಲೈಸ್ ಮಾಡೋಕ್ಕೂ ಅದು ಹೋಗೋದಿಲ್ಲ. ಯಾಕಂದರೆ ತನಗೆ ಯಾರೋ ಹೇಳಿಕೊಟ್ಟಿದ್ದಾರೆ, ಇದೇ ಸರಿ ಇರ್ಬೋದು ಅಂತ ಮುಂಚೆಯಿಂದನೂ ಅದರ ತಲೆಗಿಲ್ಲೇ ಫೀಡ್ ಮಾಡಿರ್ತಾರೆ. ಸೊ ಫೀಡ್ ಮಾಡಿದಾಗ ಏನಾಗುತ್ತೆ, ಅದೇ ದೃಷ್ಟಿಯಿಂದ ನಾವು ಎಲ್ಲ ಸಮಾಜವನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿ ಅಲ್ಲಿ ಜಗಳನೂ ಆಗ್ಬೋದು, ಹೋರಾಟನೂ ಆಗ್ಬೋದು, ಆ ನಂಬಿಕೆಗಳಿಗೆ ಧಕ್ಕೆ ಆಗ್ಬೋದು, ಇದು ಸರಿ ಇದು ತಪ್ಪು ಅಂತ ನಾವು ಜಗಳಾಡೋಕ್ಕೆ ಇಳಿದ್ಬಿಡ್ತೀವಿ. ಸೊ ಇದೇ ಈ ಸಮಾಜದಲ್ಲಿ ಈಗ ನಡೀತಿರೋ ಸದ್ಯದ ಪರಿಸ್ಥಿತಿ. ನಾನು ಹೇಳೋದೇನಪ್ಪ ಅಂದರೆ, ಹುಟ್ಟೋ ಮಕ್ಕಳಿಗೆ ಫ್ರೀಡಮ್ ಆಫ್ ಚಾಯ್ಸ್ ಇರಲೇಬೇಕು. ಅಂದರೆ ಅನುಭವದಿಂದ ತನ್ನ ವಿವೇಕದಿಂದ ಯಾವ ರಿಲಿಜನ್ನು, ಯಾವ ಧರ್ಮ, ಯಾವ ಜಾತಿ, ಆ ಧರ್ಮದಲ್ಲಿ ಏನಿದೆ, ಈ ಧರ್ಮದಲ್ಲಿ ಏನಿದೆ, ಅದರಲ್ಲಿರುವ ವ್ಯಾಲ್ಯೂಸ್ಗಳೇನು, ಇದರಲ್ಲಿರುವ ವ್ಯಾಲ್ಯೂಸ್ಗಳೇನು, ಇವುಗಳನ್ನೆಲ್ಲ ಕರೆಕ್ಟಾಗಿ ಅದು ಅರಿತು ಅನಲೈಸ್ ಮಾಡಿಕೊಂಡು ತನಗೆ ಯಾವುದು ತನ್ನ ಅರಿವಿನ ಮೂಲಕ ಅದು ಯಾವುದನ್ನು ಸರಿ ಅನಿಸುತ್ತೆ, ಯಾವುದು ತಪ್ಪು ಅನಿಸುತ್ತೆ ಅದನ್ನು ಅನಲೈಸ್ ಮಾಡಿಕೊಂಡು ಆ ಚಾಯ್ಸ್ ನಾವು ಕೊಟ್ಟರೆ, ಅದು ಎಲ್ಲ ಧರ್ಮಗಳಲ್ಲಿ ಕೆಲವೊಂದು ಒಳ್ಳೆಯ ವಿಷಯಗಳು ಇದ್ದೇ ಇರುತ್ತೆ. ಆ ಒಳ್ಳೆಯ ವಿಷಯಗಳನ್ನು ಅವನು ತೆಗೆದುಕೊಂಡು ಒಳ್ಳೆಯ ರೀತಿಯಾಗಿ ಸಮಾಜದಲ್ಲಿ ಬಾಳ್ಬೋದು. ಸೊ ಹುಟ್ಟೋ ಮಕ್ಕಳಿಗೆ ಫ್ರೀಡಮ್ ಆಫ್ ಚಾಯ್ಸ್ ಇರಲೇಬೇಕು. ಅದು ತನ್ನದೇ ಆದ ರೀತಿಯಲ್ಲಿ ಬೆಳೆದು ಇದೇ ಸರಿ ಇದೇ ತಪ್ಪು ಅಂತ ಕರೆಕ್ಟಾಗಿ ತನ್ನ ವಿವೇಕದಿಂದ ತನ್ನ ಅರಿವಿನಿಂದ ಅದು ಅನಲೈಸ್ ಮಾಡಿಕೊಂಡು ಡಿಸೈಡ್ ಮಾಡೋಕ್ಕೆ ನಾವು ಅದಕ್ಕೆ ಅವಕಾಶವನ್ನು ಕೊಡಬೇಕು. ಸೊ ಇದು ಮಗುವಿಗೆ ಹುಟ್ಟೋ ಮಕ್ಕಳಿಗಾಯಿತು. ಇದು ನಾವೆಲ್ಲ ಏನು ಮಾಡ್ಬೋದು ಅಂದರೆ, ಮುಂದಿನ ವ್ಯಕ್ತಿ ಯಾರೇ ಆಗಿರಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ, ಎಷ್ಟು ಚಿಕ್ಕ ವ್ಯಕ್ತಿನೇ ಆಗಿರಲಿ, ಎಷ್ಟು ಧಾರ್ಮಿಕ ವ್ಯಕ್ತಿನೇ ಆಗಿರಲಿ, ಯಾವುದೇ ರಾಜಕಾರಣಿನೇ ಆಗಿರಲಿ, ಯಾರೇ ಆಗಿರಲಿ, ಯಾರೇ ವ್ಯಕ್ತಿ ಏನಾದರೂ ವಿಷಯಗಳನ್ನ ಹೇಳ್ತಾ ಇದ್ದಾನೆ ಅಂದರೆ ನಾವು ಫಸ್ಟ್ ಆಫ್ ಆಲ್ ಓಪನ್ ಮೈಂಡೆಡ್ ಆಗಿ ಕೇಳೋಕ್ಕೆ ರೆಡಿಯಾಗಿರಬೇಕು. ಫಸ್ಟ್ ಆಫ್ ಆಲ್ ನಾವು ಓಪನ್ ಮೈಂಡೆಡ್ ಆಗಿ ರೆಡಿ ಆಗಿಲ್ಲ ಅಂದರೆ ಆ ವಿಷಯ ಹೇಳೋಕ್ಕಿಂತ ಮುಂಚೆನೇ ನಾವು ಅಪೋಸ್ ಮಾಡೋಕ್ಕೆ ರೆಡಿಯಾಗಿರ್ತೀವಿ. ಸೊ ಇಲ್ಲೇನಪ್ಪ ಅಂದರೆ, ನಾವು ಫಸ್ಟ್ ಆಫ್ ಆಲ್ ಓಪನ್ ಮೈಂಡೆಡ್ ಆಗಿ ಕೇಳಿಸ್ಕೋಬೇಕು. ಫಸ್ಟ್ ಎಲ್ಲ ವಿಷಯಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ಮೇಲೆ ಆಮೇಲೆ ನಮ್ಮ ಬುದ್ಧಿಯಿಂದ, ನಮ್ಮ ವಿವೇಕದಿಂದ, ನಮ್ಮ ಅನುಭವದಿಂದ, ನಮ್ಮ ಹುಡುಕಾಟದಿಂದ ಅಥವಾ ಸುತ್ತಮುತ್ತಲಿನ ನಿಸರ್ಗವನ್ನು ನೋಡಿ ನಾವು ಇವನು ಹೇಳಿದ ವಿಷಯ ನಿಜನಾ ತಪ್ಪಾ, ಈ ಥರ ಯಾಕೆ ಹೇಳ್ದ, ಆ ಥರ ಯಾಕೆ ಹೇಳ್ದ, ಈ ಹೇಳೋದ್ರಿಂದ ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಥವಾ ಬದಲಾವಣೆ ಆದರೆ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತಾ, ಕೆಟ್ಟ ರೀತಿಯಲ್ಲಿ ಬದಲಾವಣೆ ಆಗುತ್ತಾ, ಅಥವಾ ಎಲ್ಲರಿಗೆ ಇದು ಸಮನಾಗಿದೆಯಾ, ಅಥವಾ ಇನ್ನೊಬ್ಬರಿಗೆ ಇದು ತೊಂದರೆ ಕೊಡುತ್ತಾ, ನಮಗಷ್ಟೇ ಇದು ಇದರಿಂದ ಬೆನಿಫಿಟ್ ಆಗ್ತಾ ಇದೆಯಾ, ಎಲ್ಲ ವಿಷಯಗಳನ್ನು ನಾವು ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಆ ವಿಷಯವನ್ನು ಕರೆಕ್ಟಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಮುಂಚೆ ಇದ್ದಾಗೆ ನಾವು ಬೇರೆ ಯಾರೋ ರಾಜಕಾರಣಿಗಳು ಅಥವಾ ಬೇರೆ ಯಾರಾದರೂ ಮಿನಿಸ್ಟರು ಅಥವಾ ಬೇರೆ ಯಾರೋ ದೊಡ್ಡ ವ್ಯಕ್ತಿ ಆಗಿರಲಿ, ಧಾರ್ಮಿಕ ವ್ಯಕ್ತಿ ಆಗಿರಲಿ, ಯಾರೇ ಏನೋ ಹೇಳಿದ್ರೂ ಕೂಡ ನಾವು ಪಟ್ಟಂತ ಅದನ್ನು ನಂಬ್ಕೊಂಡು ಬಿಡ್ತೀವಿ. ಸೊ ನಂಬ್ಕೊಂಡ ಮೇಲೆ ಅದು ಹಲವಾರು ಡಿಸಾಸ್ಟರ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಅಥವಾ ಒಳ್ಳೆ ರಿಸಲ್ಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಅದರಲ್ಲಿ ಸೆಕೆಂಡ್ ಡೌಟ್ ಇಲ್ಲ. ಸೊ ನನ್ನ ಪ್ರಕಾರ ಏನಪ್ಪ ಅಂದರೆ, ಮನುಷ್ಯ ಕರೆಕ್ಟಾಗಿ ಓಪನ್ ಮೈಂಡೆಡ್ ಆಗಿ ಯಾರೇ ವಿಷಯಗಳನ್ನು ಏನೋ ಹೇಳಿದ್ರು ಕರೆಕ್ಟಾಗಿ ಕೇಳಿಸ್ಕೊಂಡು ಅದನ್ನು ಎಲ್ಲ ರೀತಿಯಲ್ಲಿ ಅನಲೈಸ್ ಮಾಡಿ ಆಮೇಲೆ ಒಂದು ರಿಸಲ್ಟಿಗೆ ಬಂದರೆ ಅದು ತುಂಬಾ ಒಳ್ಳೆಯದು. ಹಾಗೆ ಎಲ್ಲರಿಗೂ ಕೂಡ ಸಮಾನತೆಯಿಂದ ಶಾಂತಿಯುತವಾಗಿ ಆರಾಮಾಗಿ ನಗ್ನತಾ ಬಾಳೋಕ್ಕೆ ಹೆಲ್ಪ್ ಆಗಬೇಕು. ಸೊ ಈ ವಿಡಿಯೋದ ಸಾರಾಂಶ ಏನಪ್ಪ ಅಂದರೆ, ನಿಮ್ಮದು ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ನೀವು ಮನುಷ್ಯರಾಗಿದ್ದರೆ ನಿಮ್ಮ ವಿವೇಕದಿಂದ ಕರೆಕ್ಟಾಗಿ ವಿಷಯಗಳನ್ನು ತಿಳ್ಕೊಂಡು ಅನಲೈಸ್ ಮಾಡಿ ಎಲ್ಲರಿಗೆ ಅದರಲ್ಲಿ ಸಮಾನತೆ ಬರಬೇಕು, ಪೀಸ್ ಆಫ್ ಮೈಂಡ್ ಇರಬೇಕು. ಹಾಗೆಯೇ ಯಾರಿಗೂ ಅದರಿಂದ ತೊಂದರೆ ಆಗಬಾರ್ದು. ಅದನ್ನು ಎಲ್ಲ ಗಮನದಲ್ಲಿಟ್ಟುಕೊಂಡು ಯೋಚನೆ ಮಾಡಿ ಕರೆಕ್ಟಾಗಿ ಒಂದು ಡಿಸಿಷನ್ಗೆ ಬಂದರೆ ಆಮೇಲೆ ಆ ವಿಷಯಗಳನ್ನು ಕರೆಕ್ಟಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಿಂದ ಮಾತ್ರ ನಾವು ಕರೆಕ್ಟಾಗಿ ಸೊಸೈಟಿಯಲ್ಲಿ ಎಲ್ಲರ ಜೊತೆ ಸಮಾನವಾಗಿ ನಗನಗ್ತಾ ಬಾಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಮೊದಲು ನಾವು ಮನುಷ್ಯತ್ವದ ವ್ಯಾಲ್ಯೂಗಳನ್ನು ತಿಳ್ಕೊಂಡು ಮೊದಲು ನಾವು ಮನುಷ್ಯರಾಗೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ನಮಸ್ಕಾರ.